ಇದು ರಾಜಕೀಯ ಷಡ್ಯಂತ್ರ ಅಂತ ಸರ್, ಇದು ರಾಜಕೀಯ ಷಡ್ಯಂತ್ರ ಆಗಿತ್ತು ಅಂತ ಕೇಳಿದ್ರೆ ಸಿಬಿಐ ತನಿಖೆಯಲ್ಲಿ ಹೊರ ಬರ್ತಿತ್ತು. ಇದು ರಾಜಕೀಯ ಲಾಭಕ್ಕಾಗಿ ನಡೆದಿರುವಂತಹ ಕೊಲೆ. ಯೋಗೇಶ್ ಗೌಡ ನನ್ನ ಮುಂದೆ ಎಲ್ಲಿ ಬೆಳಿತಾನೋ ಅಂತ ಹೇಳಿ ತಮ್ಮ ರಾಜಕೀಯ ಲಾಭಕ್ಕಾಗಿ ನಡೆದಂತಹ ಕೊಲೆ. ಹಾಗಾಗಿ ಇದರಲ್ಲಿ ಯಾವ ರಾಜಕೀಯ ಷಡ್ಯಂತ್ರ ಇಲ್ಲ. ಇದರನ್ನ ಸಮೀಪದಿಂದ ನಾವು ಹೋರಾಟ ಮಾಡಿದ್ರಿಂದ ಇದೆಲ್ಲ ಸುಳ್ಳು ಆರೋಪಗಳಿವೆಲ್ಲ. ಸೊ ಮತ್ತೆ ಇಂತಹ ಒಂದು ಪ್ರಕರಣಗಳಲ್ಲಿ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವತ್ತೇ ಅವರ ಪಾತ್ರ ಇಲ್ಲದೆ ಹೋಗಿದ್ರೆ ಅವತ್ತೇ ಅವರು ಇದನ್ನ ನಾವು ತನಿಖೆಗೆ ಒಳಪಡಿಸ್ತೀವಿ, ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಹೇಳ್ಬೋದಿತ್ತಲ್ಲ. ಅವತ್ತಾಗಿ ಅವಾಯ್ಡ್ ಮಾಡ್ಕೊತ ಹೋದ್ರು. ತಾವು ಸಿಕ್ಕಾಕೊಂಡ ಮೇಲೆ ಸುಮ್ಮನೆ ಯಾರದ್ರ ಮೇಲೆ ಒಂದು ಆರೋಪ ಮಾಡೋದು. ನೋಡ್ರಿ, ಎದೆಗಾರಿಕೆ ಬೇಕು, ನಾನು ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳೋ ಎದೆಗಾರಿಕೆ ಬೇಕು. ಅವಾಗ ಹೋಗಿ ಎಲ್ಲ ವ್ಯವಸ್ಥೆನೂ ಅಂದ್ರೆ ಆತ್ಮ ಅವನಿಗೆ ಆತ್ಮದಲ್ಲಿ ಅನಿಸ್ಬೇಕು, ಹೌದು ನಾನು ತಪ್ಪು ಮಾಡಿದ್ದೇನಪ್ಪ. ಆ ಎದೆಗಾರಿಕೆ ಅಂತ ಹೇಳ್ಬೇಕು, ಹೌದು ನಾನು ತಪ್ಪು ಮಾಡಿದ್ದೇನೆ ಸರ್ ಅಂತ. ಆ ಎದೆಗಾರಿಕೆನೇ ಇಲ್ಲ ವಿನಯ್ ಕುಲಕರ್ಣಿ ಅವ್ರಿಗೆ. ಸುಮ್ಮನೆ ಆರೋಪಗಳನ್ನು ಮಾಡ್ತಾವೆ. ಇವತ್ತು ಶಿಕ್ಷೆ ಪ್ರಕಟ ಆದ್ಮೇಲೆ ಆರೋಪ ಮಾಡ್ಕೋತಾ ಹೋದ್ರೆ ಸೊ ಅದು ಸುಳ್ಳು ಆರೋಪಗಳನ್ನು ಮಾಡ್ತಾ ಹೋಗ್ತಾರೆ. ಇವೆಲ್ಲ ಇರೋ ಸರ್ ಆರೋಪಗಳು ಪ್ರತ್ಯಾರೋಪಗಳು ಇರೋ, ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ತಾರೆ. ಇದ್ರಲ್ಲಿ ನೋಡ್ರಿ, ಈ ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದಾವೆ. ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನು ತಾವು ಓದಿ ನೋಡಿದ್ರೆ ಸಾಕಷ್ಟು ಸಾಕ್ಷ್ಯಾಧಾರಗಳದಾವು. ಈ ಪ್ರಕರಣದಲ್ಲಿ A1 ಆರೋಪಿ ಮಾಪಿ ಸಾಕ್ಷಿಯಾಗಿದ್ದರಿಂದ ಬಲ ಬಂತು, ಅದರಲ್ಲಿ ಎರಡು ಮಾತಿಲ್ಲ. ಅದಲ್ಲದೆ ಐ ವಿಟ್ನೆಸ್ಗಳು 164 ಸ್ಟೇಟ್ಮೆಂಟ್ ಅನ್ನು ಕೊಟ್ಟು 164 ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಮುಂದೆ ಕೋರ್ಟ್ ಒಳಗಡೆ ಬಂದು ಹಾಸ್ಟೆಲ್ ಆದ ಮೇಲೆ ಅವರು ಆ ಜಾಗದಲ್ಲಿ ಇದ್ರು ಅನ್ನೋದಕ್ಕೆ ಸಿಸಿಟಿವಿಯಲ್ಲಿ ರುಜುವಾತಾಗಿದೆ. ಸಿಸಿಟಿವಿ ಒಂದು ಸೈಲೆಂಟ್ ವಿಟ್ನೆಸ್ ಆಗಿದ್ದರಿಂದ ಇವತ್ತು ಮಾನ್ಯ ನ್ಯಾಯಾಲಯ ಅದನ್ನು ಪರಿಗಣಿಸಿ ಕೊಟ್ಟಿರ್ಬೋದು ಅಂತ ಅನ್ಸ್ಕೋತೀನಿ. ಯಾಕಂದ್ರೆ ನಂತರ ಆದೇಶದ ಪ್ರತಿ ಇಲ್ಲ. ಪರಿಗಣಿಸಿ ಯಾರ್ಯಾರು ಐ ವಿಟ್ನೆಸ್ಗಳು ಆ ಜಾಗದಲ್ಲಿದ್ದು ನಮಗೆ ಗೊತ್ತಿಲ್ಲ ಅಂತ ಸುಳ್ಳು ಸಾಕ್ಷಿ ಹೇಳಿದ್ದಾರೆ, ಅವರೆಲ್ಲರನ್ನೂ ಕೂಡ ಅವ್ರ ಮೇಲೆ ಫರ್ಜೂರಿ ಕೇಸ್ ಮಾಡಲು ಮಾನ್ಯ ರಿಜಿಸ್ಟ್ರಾರ್ ಅವರಿಗೆ ಇವತ್ತು ನ್ಯಾಯಾಲಯ ಆದೇಶಿಸಿದೆ. ಅದಲ್ಲದೆ ಪೊಲೀಸ್ ಅಧಿಕಾರಿಗಳು ಶಿವಾನಂದ್ ಚಲ್ವಾದಿ ಅಂತ ಒಬ್ಬ ACP ರ್ಯಾಂಕಿನ ಅಧಿಕಾರಿ ಮತ್ತೆರಡು ಜನ ಪೊಲೀಸ್ ಅಧಿಕಾರಿಗಳು 164 ಸ್ಟೇಟ್ಮೆಂಟ್ ಕೊಟ್ಟು ಬಂದು ನ್ಯಾಯಾಲಯದಲ್ಲಿ ಸುಳ್ಳು ಸಾಕ್ಷಿ ಹೇಳಿದ್ದಕ್ಕಾಗಿ ಅವ್ರ ಮೇಲೂ ಕೂಡ ಫರ್ಜೂರಿ ಕೇಸ್ ದಾಖಲು ಮಾಡಲು ಆದೇಶಿಸಿದೆ ನ್ಯಾಯಾಲಯ. ಕೆಳ ಹಂತದ ಅಧಿಕಾರಿಗಳು ತಪ್ಪು ಮಾಡಿದ್ರು, ಅವ್ರಿಗೆ ಶಿಕ್ಷೆ ಆಗಿದೆ. ಆದ್ರೆ ಮೇಲಾಧಿಕಾರಿಗಳ ಪ್ರೆಸರ್ ನಿಂದ ಮಾಡಿರ್ತಾರಲ್ಲ, ಮೇಲಾಧಿಕಾರಿಗಳು ಏನಾರ ಬಚಾವಾದ್ರ? ಹಾಗೆ ನನಗೆ ಅನಿಸ್ತಾ ಇಲ್ಲ. ಸಾಕ್ಷ್ಯಾಧಾರಗಳು ಯಾರ ಮೇಲೆ ಲಭ್ಯ ಆಗಿದಾವೋ ಅವ್ರನ್ನೆಲ್ಲರನ್ನು ಕೋರ್ಟಲ್ಲಿ ನಿಲ್ಲಿಸಿದ್ದಾರೆ. ಇವರು ಯಾರು ಇವತ್ತು ಅವ್ರ ಮೇಲೆ ಆಪಾದನೆ ಪ್ರೂವ್ ಆಗಿದೆ, ವಿಚಾರಣೆ ಹಂತದ ಸಮಯದಲ್ಲಿ ಅವರ ಮೇಲೆ ಮೇಲಾಧಿಕಾರಿಗಳು ಪ್ರೆಷರ್ ಹಾಕಿದ್ರೆ ಅವ್ರು ಹೇಳಬೇಕಿತ್ತು, ಎನ್ಕ್ವೈರಿಯಲ್ಲಿ ಬಾಯಿ ಬಿಡಬೇಕಿತ್ತು. ಅವ್ರು ಹೇಳಿಲ್ಲ. ಅವ್ರು ಮುಚ್ಚಾಕೊಂಡು ಮೇಲಾಧಿಕಾರಿಗಳನ್ನು ಬಚಾವ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ನನಗೇನಾಗುತ್ತೆ ಬಿಡು, ನಾನು ಪೊಲೀಸ್ ಅಧಿಕಾರಿ ಅದೇನಿ, ನಾನು ಬಚಾವ್ ಆಗ್ತೀನಿ ಅಂತೇಳಿ ಒಂದು ಹುಂಬದೇರಿಯಿಂದ ಮುಂದೋಗಿರ್ಬೋದು. ಹಾ, ಹೌದು. ಸೂಪರ್ವೈಸರ್ ಮಾಡಕ್ಕೆ ACP ಇರ್ತಾರೆ, DCP ಇರ್ತಾರೆ, ಕಮಿಷನರ್ ಇರ್ತಾರೆ. ಸೂಪರ್ವೈಸರ್ ಮಾಡಲಿಲ್ಲ, ಅವ್ರ ಲ್ಯಾಬ್ಸ್ ಅಲ್ವಾ ಇದು? ಸರ್ ನೋಡಿ, ಇದು ಆರಂಭದ ಏನು ರಾಜ್ಯ ರಾಜ್ಯ ಪೊಲೀಸರು ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು 2016ರಲ್ಲಿ ಕೊಲೆ ಆದ ನಂತರ ಅದರಲ್ಲಿ ಸಾಕಷ್ಟು ಲೋಪದೋಷಗಳಿದ್ವು. ಅಲ್ಲಿ ಸಾಕಷ್ಟು ಲೋಪದೋಷಗಳಿದ್ದರಿಂದಲೇ ಈ ಪ್ರಕರಣವನ್ನು CBI ಕೊಡಿ ಅಂತ ಹೋರಾಟ ಮಾಡಿದ್ವಿ. ಆ ಹೋರಾಟದ ಭಾಗವಾಗಿಯೇ ಮುಂದೋಗಿ CBI ಹೋದ್ಮೇಲೆ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಆರೋಪಿಗಳಾಗಿದ್ದಾರೆ. ಸೊ ಹಿರಿಯ ಅಧಿಕಾರಿಗಳು ಕೆಲವೊಂದಿಷ್ಟು ಹೆಸರುಗಳು ಕೋರ್ಟ್ ಮುಂದೆ ಬಂದಿದೆ, ಸಾಕ್ಷಿಗಳಿಂದ ಬಂದಿದೆ. ಈ ಕೋರ್ಟ್ ಅದರಲ್ಲಿ ಅವರ ಮೇಲೆ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಸಂಪೂರ್ಣ ಆದೇಶದ ಪ್ರತಿ ಬಂದ ಮೇಲೆ ಗೊತ್ತಾಗುತ್ತೆ.